ಎಲ್ಲರಿಗೂ ಪ್ರೈಸ್ ಲಾರ್ಡ್. प्रेज लॉर्ड। ಎಲ್ಲರೂ ತಿಳುವಳಿಕೆ ಕೊಡಬೇಕು. सब लोग शांत में बैठना चाहिए। ಮೊದಲನೇದಾಗಿ पहले के दिन में ನಾವು ನಡೆಯುವ ರೀತಿಯಾಗಿ ಕಲಿತ್ಕೋಬೇಕು. क्यों बोले तो हम शांत रूप में बैठना चाहिए। ಯಾಕಂದ್ರೆ क्यों बोले तो ಪ್ರಾರ್ಥನೆ प्रार्थना बोले तो क्या है? ಪ್ರಾರ್ಥನೆ ಅಂದ್ರೆ ಮನುಷ್ಯರ ಜೊತೆ ಸಂಬಂಧ ಕಟ್ಕೊಳ್ಳೋದಲ್ಲ, ದೇವ್ರ ಜೊತೆ क्यों बोले ಸಂಬಂಧ ಕಟ್ಕೊಳ್ಳೋದು. प्रार्थना बोले तो मनुष्य के साथ रहना नहीं चाहिए, लेकिन परमेश्वर के साथ रहना चाहिए। ಯಾಕಂದ್ರೆ ದೇವ್ರ ಸಂಗಡ ನಾವು ಸಂಬಂಧ ಕಟ್ಕೋಬೇಕಾದ್ರೆ क्यों बोले तो परमेश्वर के साथ हमें संबंध बना चाहता है। 1 ಪೇತ್ರ 4:7 ವಚನ ಓದಿ ಬನ್ನಿ. पहला पत्रस 4:7 में पढ़ेंगे। एक पढ़ेंगे पहला पत्रस 1 ಪತ್ರ 4:7 ವಚನ ಜ್ಞಾನ ಓದಿ. संसार का अंत पास है, इसलिए तुम प्रार्थना के लिए समय और सच्चेता भाव धारण करो। ಕನ್ನಡದಾಗ ಓದಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿವೆ. ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಹೇಳ್ತಾನಲ್ಲಿ ಅಂತ್ಯವು ಹತ್ತಿರವಾಗಿದೆ, ಇನ್ನು ಮೇಲೆ ನೀನು ಪ್ರಾರ್ಥನೆಗೆ ಸಿದ್ಧರಾಗಬೇಕು ಅಂತ ಹೇಳ್ತಾನೆ. ಅಂದ್ರೆ ಪ್ರಾರ್ಥನೆಗೆ ಸಿದ್ಧರಾಗಬೇಕಾದ್ರೆ ನಾವು ಮೊದಲು ಪ್ರಾರ್ಥನೆಗೆ ಬರ್ಬೇಕಾದ್ರೆ ಮೊದಲು ನಮ್ಮದು ನಾವು ಕರೆಕ್ಟ್ ಆಗಿ ಮಾಡ್ಕೋಬೇಕು. क्यों बोले तो हम प्रार्थना के लिए आने के लिए हम करेक्ट करना चाहिए। ಯಾಕಂದ್ರೆ ನಮ್ಮ ಫೋನ್ಗಳು ನಾವು ಸರಿಯಾಗಿ ಇಟ್ಕೋಬೇಕು ಮೊದಲು. क्यों बोले तो हमारा फोन सही तर रखना चाहिए। ನಾವು ಫೋನ್ ನಮ್ ಸರಿಯಾಗಿ ಇಟ್ಕೋದ್ರಕ್ಕ ಪ್ರಾರ್ಥನೆಗೆ ಅದನ್ನ ನೋಡ್ತಂದ್ರೆ ಅದೇನಾಗ್ತದ? क्यों बोले तो हमारा फोन सही नहीं रखे तो वो प्रार्थना को क्या हो सकता है? ದಾನಿಯೇಲ್ ಬ್ರದರ್ ಅಂದ್ರು, दानियल ब्रदर बात किया, ಸೈತಾನ್ ಅಡ್ಡಿ ಮಾಡ ಸೈತಾನ್ ತಕ್ಕ ನಾವು ಆದ್ರೂ ಸೈತಾನ್ ಅಡ್ಡಿ ಮಾಡ್ತದ. दानी ब्रदर बोल रहा था शैतान अड़ा रहे, लेकिन शैतान पास गए तो शैतान हो रहे। ಯಾಕಂದ್ರೆ ನೂತನ ಸ್ವಾರ್ಥದಲ್ಲಿ 12:37 ವಚನದ ಓದಿಲಿ 39 ವಚನ ಮಟ್ಟ. क्यों बोले तो 12 अध्याय 38 में पढ़िए। 38 में क्या लिखा है बोले तो, धन्य है दास जे स्वामी रात के दूसरे ता तीसरे प्रहर में भी आकर जागते पाए। और किंतु तुम ये जाने लो, यदि घर के स्वामी को यह मालूम हो ये कि चोर किसे समय आए तो तब वो उसे अपने घर में घुसने ही ना दे। 12:37 12:37 ಒಂದು ವಚನ ಓದ್ಬಿಡಿ ಸಾಕು. ಕಳ್ಳರು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿಯದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಎಲ್ಲರಿಗೂ सब लोगों को समझ रहा है। 10 ಮನೆ ಕಿಸಿಂದ ಕಳ್ಳ ಕರ್ಕೊಂಡು ಕಿಸಿಂದ ಸೈತಾನ್ ಅಡ್ಡಿ ಮಾಡ್ತಾರ, ನಾವೇನ್ ಮಾಡ್ಬೇಕು? 10 लोगों को लेकर शैतान हमको अड़ा कर रहे तो क्या करना है? ಯಾಕಂದ್ರೆ ದೇವ್ರ ಹೇಳ್ತಾನಲ್ಲಿ ಪ್ರಾರ್ಥನೆ ಒಳಗಾಗಿ ನಿಶ್ಚಿತಾಗಿ ನಿಂತ್ಕೊಪ್ಪ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ನು ಊರಿಗೆ ಹೋಗ್ಬೇಕಾದ್ರೆ ಊರಿಗೆ 10 ಗಂಟೆಗೆ ಹೋಗ್ಬೇಕಾದ್ರೆ ಇಲ್ಲಿ 8 ಗಂಟೆಗೆ ತಯಾರಾಗಿರ್ತೀವಿ. क्यों बोले तो हम गाँव जाने के लिए वो 10 बजे के नहीं जा सकता है, 8 बजे तैयार हो रखता है। ಯಾಕಂದ್ರೆ ಈಗ ನಾವು 50 ಮಂದಿ ಕೂತಾಗ ಒಬ್ಬ ಸೈತಾನ್ ಶೋಧನೆ ಒಳಗಾದ್ರೆ 49 ಮಂದಿ ಕಡ್ಬೇಕಲ್ಲಿ. क्यों बोले तो 50 लोग प्रार्थना में बैठा था, एकला व्यक्ति वो शैतान में गए तो सब लोग हम शैतान के पास जा सकते हैं। ಯಾಕಂದ್ರೆ ಅಲ್ಲಿ ಎಫೆಸ ಬರೋ ಪುಸ್ತಕದಲ್ಲಿ 4:27 ವಚನದಲ್ಲಿ ಹೇಳ್ತದಲ್ಲಿ, क्यों बोले तो एफेसियों के लिखा पत्र में 4:27 में लिखा है कि शैतान को ही अवसर ना दो। ಕನ್ನಡದಾಗ ಓದಿ.
ಸೈತಾನನಿಗೆ ಅವಕಾಶ ಕೊಡಬೇಡಿ. ಏನ್ ಹೇಳ್ತಾನೆ ಅಲ್ಲಿ? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತ ಹೇಳ್ತಾನೆ. ನಾವ್ಯಾರು ಕೊಡ್ತೀವಿ ಔಷಧ ಅವಕಾಶ? हम किसे अवकाश दे रहे है ना? ಸೈತಾನಿಗೆ ಅವಕಾಶ ಕೊಟ್ಟಾಗ ಸೈತಾನ ಬಂದು ಕೆಲ್ ಸಿಗ್ತಾನೆ. क्यों बोले तो सैतान का अवकाश दिया है तो सैतान वो काट देता है. ನೋಡಿ, ಇವತ್ತು 20 ನಿಮಿಷ ವಾಕ್ಯ ಹೇಳ್ಬೇಕಾಯ್ತು, 20 ನಿಮಿಷ ಸೈತಾನ್ ತಿಂದು ಹೋದ ಬಂದು ಉಪಯೋಗ ಏನೈತಿ ಇಲ್ಲಿ? क्यों बोले तो परमेश्वर के हुजूर में आने के बाद 20 मिनट वचन बात करना चाहिए था, लेकिन 20 मिनट सैतान खा लिया. ಯಾಕಂದ್ರೆ ನಾಳೆಯಿಂದ ನಿಮ್ಗೆ ಹೇಳ್ತೀನಿ, ಪ್ರಾರ್ಥನೆ ಒಳಗ ನೀವು ಶುದ್ಧ ಆಗ್ಬೇಕು, ನಿಮ್ಮ ಮೊಬೈಲ್ ಶುದ್ಧ ಆಗ್ಬೇಕು, ನೀವು ಶುದ್ಧ ಆಗ್ಬೇಕು. क्यों बोले तो मैं अभी बोल रहा हूँ, सुबह कल कौन आते हैं ना, प्रार्थना में भी सिद्ध होना है और तेरा मोबाइल भी सिद्ध करना चाहिए. ಒಂದು ಮೊಬೈಲ್ದಾಗ 5 ಮಂದಿ ಇರ್ತಾರ. 5 ಮಂದಿ ಅಂದ್ರೆ ಒಂದು ಫೋನ್ ಎತ್ತ ಭಾಳ ಅಂದ್ರೆ 30 ಸೆಕೆಂಡ್ 40 ಸೆಕೆಂಡ್ ಕನೆಕ್ಟ್ ಆಗತ್ತೆ ಅಲ್ವಾ? क्यों बोले तो एक मोबाइल में 5 लोग रहते हैं और सब लोगों के लिए कनेक्ट करने के लिए 20 मिनट तो 25 मिनट में लगता है, क्या नहीं है? 4 ನಿಮಿಷ 5 ನಿಮಿಷದಾಗ ಒಂದು ಮೊಬೈಲ್ದಾಗ 5 ಮಂದಿ ಕನೆಕ್ಟ್ ಆಕಾರ. क्यों बोले तो 5 मिनट में 5 लोगों को हम कनेक्ट कर सकते हैं. 8:45 ಚಾಲು ಆಕತಿ, 8:50 ಅಂದ್ರೆ ಪ್ರೇಯರ್ ಚಾಲು ಆಗ್ಬೇಕು. ಫಸ್ಟ್ ಹೇಳ್ತೀನಿ ನಾನು. क्यों बोले तो 8:45 को सब लोगों को लेना है, 8:50 को हमारा प्रेस पाठ होना है. ನಾಳೆಯಿಂದ ಈ ಕೆಲಸ ಮಾಡಿದ್ರೆ ಒಳ್ಳೇದು. क्यों बोले तो सुबह के एक काम करे तो बहुत अच्छा. ಎರಡನೇ ಪಾಯಿಂಟ್, दूसरा पॉइंट क्या है? ಸಾಕ್ಷಿ ಅಂದ್ರೆ ಏನು? गवाही बोले तो क्या है? ತಿಳ್ಕೊಬೇಕು ನಾವು ಸಾಕ್ಷಿ ಅಂದ್ರೆ ಏನು ಅನ್ನೋದು. गवाही बोले तो क्या है, उसको क्या समझना है? ಯಾಕಂದ್ರೆ ಕೀರ್ತನೆ ಪುಸ್ತಕದಲ್ಲಿ 103 ವಚನ ಓದಿ. क्यों बोले तो स्तोत्र साहित्य 1 से 3 में पढ़िए. वहाँ तेरे सब अपराध क्षमा करते हैं, तय तेरे सब रोग को चंगा करते हैं. ಕನ್ನಡದಾಗ ಓದಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಏನ್ ಹೇಳ್ತಾನೆ ಅಲ್ಲಿ? ನನ್ನ ಮಕ್ಕಳೇ ದೇವರನ್ನ ಆರಾಧನೆ ಮಾಡ್ರಿ, ಆರಾಧನೆ ಮಾಡಿದಾಗ ನಿಮ್ಗೆ ಉಪಕಾರ ಏನ್ ಮಾಡ್ತಾನೆ ಅದನ್ನ ಒಂದು ಮರಿಬೇಡ ಅಂತ ಹೇಳ್ತಾನೆ. क्यों बोले तो परमेश्वर ने बोल रहे मुझे आराधना करो, मैं क्या काम किया हूँ उसको उपकार स्तुति करो, एक भी बिसरो मत. ಆರಾಧನೆ ಮಾಡಕ್ ಬರ್ಬೇಕಾದ್ರೆ अन्य ಜನರದಾಗ ಆರಾಧನೆ ಮಾಡಕ್ ಆಗುದಿಲ್ಲ ನಮಗೆ. क्यों बोले तो आराधना करना है तो अन्य जन लोग में हम आराधना कर नहीं सकता. ಮೊದಲು ಬರ್ಬೇಕಾದ್ದು ಬೇಕಾದ್ರೆ ಟ್ರಿನಿಟಿಯಲ್ಲಿ ಬೇಕಾದ್ರೆ ವಂದನಾಮದಲ್ಲಿ. क्यों बोले तो पहला क्या था? ट्रिनिटी में आता, नहीं तो एक नाम में रहना है. ಟ್ರಿನಿಟಿ ಅಂದ್ರೆ ಧರ್ಮಶಾಸ್ತ್ರ. ट्रिनिटी बोले तो पवित्र शास्त्र. ಯೇಸುವಿನ ನಾಮದಲ್ಲಿ ಅಂದ್ರೆ ಪತ್ರಿಕೆಗಳು. यीशु के नाम में बोले तो वो पत्र है. ಅಂದ್ರೆ ಟ್ರಿನಿಟಿಯಾಗಿ ಬರ್ಬೇಕಾದ್ರೆ ಪೌಲ್ ಒಂದು ಸಾಕ್ಷಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ಅಲ್ಲಿ ट्रिनिटी में पौल क्या बात कर रहा है, एक क्या बात कर रहा है? 1 ತಿಮೋತಿ ಬರೆದ ಪುಸ್ತಕ ಬನ್ನಿ. 1 ತಿಮೋತಿ पुस्तक 12:13 ಓದಿ. 1 ತಿಮೋತಿ 12:13 ಓದಿ. 1 ತಿಮೋತಿ पुस्तक 12. ತಿಮೋತಿ ಎಷ್ಟನೇ ಅಧ್ಯಾಯ? 1 ತಿಮೋತಿ 1:12. हाँ, 1 तिमोती पहला अध्याय 12 वचन में, मैं हमारे प्रभु मसीह यीशु के प्रति जिन्होंने मुझे सामर्थ्य प्रदान किया धन्यवाद करता हूँ कि उन्होंने मुझे विश्वास योग्य समझना और अपने सेवा में चुना. ಕನ್ನಡದಾಗ ಓದಿ. कन्नड़ में पढ़िए. ಈ ಸುವಾರ್ತೆಯು ಸೇವೆಯೇ ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನೂ ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು
ಆತನು ನಂಬಿಗಸ್ತನೆಂದು ಎನಿಸಿ ತನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ಹಾ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಎಲ್ಲರಿಗೂ सब लोगों को समझ रहा है? ಅಂದ್ರೆ ಈ ಪೌಲ ಸಾಕ್ಷಿ ಹೊತ್ನಾಗ ಇವನು ವಾಕ್ಯವಂತಕ್ಕೆ ಬಂದ ಹೇಳ್ತಾನೆ, ವಾಕ್ಯ ಬರೋದಕ್ಕೆ ಮುಂಚಿನ ಹೇಳ್ತಾನೆ. पौल आने के बाद वचन के साथ आया है क्या ऐसे जो आया है? ಅರ್ಥ ಆಗುತ್ತೆ ಎಲ್ಲರಿಗೂ? सब लोगों को समझ रहा है? ಅಂದ್ರೆ ಪೌಲ ಬೈಬಲ್ ಹಿಡ್ಕೊಂಡು ಸಾಕ್ಷಿ ಹೇಳ್ತಾನೆ, ಬೈಬಲ್ ಹಿಡ್ಕೋಬೇಕ ಮುಂಚೆ ಸಾಕ್ಷಿ ಹೇಳ್ತಾನೆ. पौल पवित्र शास्त्र पकड़कर गवाही बात कर रहा है क्या बाइबल में से पकड़ना कर गवाही बोल रहे हैं? ಯಾಕಂದ್ರೆ ಪೌಲ್ ಧರ್ಮಶಾಸ್ತ್ರದಲ್ಲಿ ಕೆಟ್ಟ ಕೆಲಸ ಮಾಡಿದ, ಅವಾಗ ಏನ್ ಮಾಡ್ತಾನಂದ್ರೆ ಒಂದೇ ಹೆಸರಿನಲ್ಲಿ ಬಂದಾಗ ಸಾಕ್ಷಿ ಹೇಳ್ತಾನೆ ಅವನು. क्यों बोले तो पौल धर्मशास्त्र में है तो तब वो बुरा काम किया, लेकिन एक नाम में आने के बाद वो अच्छा काम करने लगा. ಅಪೊಸ್ತಲರ ಪುಸ್ತಕ ಬನ್ನಿ, प्रेरितों का में आइए 9 ಬನ್ನಿ, 9 अध्याय 9 ಓದಿ. 9-10 पढ़िए. 3 दिन तक वह अंधा रहा, उसने कुछ खाया और ना कुछ पिया. दामी में हमाने नामक, क्योंकि मसीह यीशु के लिए एक शिष्य ने उनसे प्रभु ने दर्शन में कहा, हनानया क्या आज्ञा है प्रभु? उन्होंने उत्तर दिया. ಕನ್ನಡದಾಗ ಓದಿ. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಮನುಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು ಕರ್ತನೇ ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನು ವಿಚಾರಿಸು. ಮೊದಲು ಸೌಲ क्यों है तो वो पहला सौल था ना? ಅಂದ್ರೆ ಸೌಲಿದ್ದಾಗ ಎಲ್ಲಿದ್ದು? ಧರ್ಮಶಾಸ್ತ್ರದಾಗ ಎಲ್ಲಿದ್ದು? धर्मशास्त्र में पवित्र शास्त्र में है क्या कहाँ था? ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಇದ್ದಂತ ಸಾಕ್ಷಿ ಏನ್ ಹೇಳ್ತಾರೆ ಅಂದ್ರೆ ಫಿಲಿಪ್ಪಿ ಬರೆದ ಪುಸ್ತಕ ಬನ್ನಿ 3:5 ವಚನ ಓದಿ. क्यों बोले तो पवित्र शास्त्र में क्या लिखा है? फिलिपियों में 3 फिलिपियो 4 अध्याय 3:5 3-5 में पढ़ेंगे. 8वें दिन खतना इसराइली राष्ट्रीयता विनिमय का कुल इब्रानी में से इब्री व्यवसाय के अनुसार पसरी. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ಧರ್ಮಶಾಸ್ತ್ರ ಹುಟ್ಟಿದ. क्यों बोले तो धर्मशास्त्र में जिला के काजिया है ना? ಅಬ್ರಾಹ್ಮ ಸಂತತಿಯಲ್ಲಿ ಹುಟ್ಟಿದವನು. ಹೌದು, अब्राहम के संतान में है ना वो. ನಾವು ಯಾರು ಅಬ್ರಾಹ್ಮ ಸಂತತಿಯಲ್ಲಿ ಹುಟ್ಟಿಲ್ಲ. ನಾವು ಈ ಫೋನ್ಯಾಗ ಎಷ್ಟು ಮುಂದಲ್ಲ ಯಾರು ಅಬ್ರಾಹ್ಮನ ಸಂತತಿಯಲ್ಲಿ ಹುಟ್ಟಿದವರಿಲ್ಲ. ಒಬ್ಬರ ಅದಾರೆಗು ಫೋನಲ್ಲಿ ಪ್ರಾರ್ಥನೆಯಲ್ಲಿ. क्यों बोले तो कोई अब्राहम के संतान में कोई वो अकेला है. ಎಲ್ಲರೂ ಯೇಸುಸ್ವಾಮಿ ಯಾರನ್ನು ಗೊತ್ತಿಲ್ಲದವ್ರು ನಾವು ಎಲ್ಲ ಅನ್ಯ ಜನರು ನಾವೆಲ್ಲ. क्यों बोले तो हम यीशु स्वामी कोई मालूम नहीं, सब अन्य जन है. ಸುನ್ನತಿ ಮಾಡಿಸೋರು ಮಾತ್ರ ಧರ್ಮಶಾಸ್ತ್ರದ ಹುಟ್ಟಿದವರು. सुन्नति करे तो सब धर्मशास्त्र में ही रहना है. ಮುಂದೆ ಓದಿ. उन्माद में कलिशा का 5ನೇ ವಚನ ಅಷ್ಟೇ ಕನ್ನಡದಾಗ ಓದಿ. ಅದು ಮುಗಿದೈತ್ಲ ಈಗ. ಕನ್ನಡದಾಗ ಓದ್ಲಪ್ಪ. ನಾನು ಕುಲದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರಿಸ್ತ ಸಭೆಯ ಹಿಂಸಕನು. ಏನಾಗಿತ್ತು ಮೊದಲು? क्यों बोले तो क्या हुआ था वो पहला? ಕ್ರಿಸ್ತನಿಗೆ ವಿರೋಧಿ ಮನುಷ್ಯ ಅವನು. क्रिस्त को विरोधी हुआ था. ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಇದ್ದವರು
ಕ್ರಿಸ್ತನಿಗೆ ಏನಾಗ್ತಾರೋ ವಿರೋಧಿಗಳು ಆಗ್ತಾರೆ. धर्मशास्त्र में कौन रहता है? वो क्रिस्त को विरुद्ध होता है. ಯಾಕಂದ್ರೆ ಇಲ್ಲಿ ಎಫೆಸೋಸ್ ಬರೋ ಪುಸ್ತಕ ಬನ್ನಿ, क्यों बोले तो 8ನೇ ವಚನ ಓದಿ. क्यों बोले तो प्रेरित काम 1 के 7 में पढ़ेंगे. पिता के अधिकार में था नियम में यहाँ युग के पूरे जाने की खोज करना तुम्हारा काम नहीं है. मसीह यीशु ने उन्हें उत्तर दिया, पवित्र के तुम पर उनसे पर तुम्हें सामर्थ्य प्राप्त होगे और तुम यरूशलेम में सारे यहूदिया शमीरिया त्या पूर्वी के द्वार द्वार तक के क्षेत्र में मेरे गवाह होगा. ಕನ್ನಡದಾಗ ಓದಿ. ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. सब लोगों को समझ रहा है? ದೇವರು ಹೇಳ್ತಾನೋ, परमेश्वर क्या बात कर रहे हैं? ವಚನದಲ್ಲಿ ಹೇಳ್ತಾನೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದೇ ನಿಮ್ಮ ಕೆಲಸ. ಮೊದಲು ತಿಳ್ಕೊಬೇಕು. ನಾವು ಯಾವ ಕಾಲದಲ್ಲಿ ಬಂದು, ನಾವು ಯಾವ ಕಾಲದಲ್ಲಿ ನಾವು ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ಹೌದು. क्यों बोले तो हम कहाँ है कहाँ नहीं है पहला हम जान सकते हैं. ಈಗ ನಾ ಸ್ವಲ್ಪ ವಾಕ್ಯ ಬರ್ತೀನಿ, ಮಿಸ್ಟೇಕ್ ಬರ್ತೀನಿ, ಲೋಕದಲ್ಲಿ ಬರ್ತೀನಿ, ಎಲ್ಲರೂ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. क्यों बोले तो मैं वचन छोड़कर दुनिया में आ रहा हूँ, सब देखिए. ಈಗ ನಾ ಹುಟ್ಟಿ 42 ವರ್ಷ ಆಯ್ತು. मैं पैदा होकर 42 वर्ष हो गया. ಈಗ ನಾ ಸಾಕ್ಷಿ ಹಾಕುತ್ತೇನೆ, ತಿಳ್ಕೊಳ್ಳಿ. मैं गवाही बात करने के लिए बैठा हूँ. ಈಗ ಈ ಪ್ರಾರ್ಥನೆದಾಗ ಒಂದು 10 ಮಂದಿ ಏನು ಗೊತ್ತಿಲ್ಲವ್ರು ಬಂದು ಕೂತಾರೆ ಇಲ್ಲಿ. ये प्रार्थना में 10 लोग प्रार्थना के मालूम में नहीं आया है. ನಾ ಏನ್ ಹೇಳ್ತೀನಂದ್ರೆ, ನಾ ಮಾಡಿದ ಕಾರ್ಯಗಳು, ನಾ ದೇವರ ಹೇಳ್ತೀನಿ, ನಾ ಫೋಟೋ ಪೂಜೆ ಮಾಡ್ತೀನಿ, ನಾ ಬಲಿ ಕೊಡ್ತೀನಿ ಅಂತ ಹೇಳೋದ್ನಾಗ ಅವ್ರು ಅದನ್ನ ತಲೆ ಇಟ್ಕೊಂಡ್ಬಿಡ್ತಾರೆ. क्यों बोले तो हम गवाही बोलने के बाद मैं फोटो पूजा करता था, मैं वो करता था, ये करता था, वो सुनकर वो सिर पर वही ले जाता है. ಅವಾಗ ಏನ್ ಮಾಡ್ತಾರ ಅವರು, ಮಾಡೋದ್ ಬಿಟ್ಟು ಬರ್ದಿಲ್ಲ ಅವರು, ಇದ್ರಪ್ಪ ಅವ ಮನೆ ಅನ್ನತ್ತ ಮತ್ತೆ ನಮಗೇನ ಕೇಳ್ತಾರೆ. क्यों बोले तो वो छोड़कर वो नहीं आता, वही किया था मैं क्या करूं, ऐसा बोल सकते हैं. ಆ ಸಾಕ್ಷಿ ಹೇಳಿದ್ರೆ ಇನ್ನೊಬ್ರು ಅಭಿವೃದ್ಧಿ ಹಾಕಾರೋ ಕಟ್ತಾರೋ. क्यों बोले तो वो गवाही सुनकर वो ज्यादा बढ़ जाते हैं क्या, वो डिस्ट्रॉयड होता है. ಯಾಕಂದ್ರೆ ದೇವ್ರು ಹೇಳ್ತಾನೆ, ಎಲ್ಲಾ ಕಡೆ ಹೋಗಿ ನೀವು ಕಟ್ಟ ಕಡೆ ಸಾಕ್ಷಿ ಆಗ್ಬೇಕಂತ ಹೇಳ್ತಾನೆ. ನಾ ಹೇಳುವಂತದ್ದು ಹೇಳಿದ್ರೆ ಅವ್ರ ಸಾಕ್ಷಿಗಳ ಅವರು ಆಗ್ತಾರೆ, ನಾನು ಆಗ್ತೀನಿ. क्यों बोले तो परमेश्वर ने बात किया है, तुम जाकर सबके लिए गवाही के साथ रहो, लेकिन वो भी नहीं है, मैं भी नहीं हूँ, परमेश्वर का गवाही भी नहीं हो रहा है. ಈಗ ನೋಡಿ, ಈಗ ನಾ ಹಿಂದೂಗಳ ಪದ್ಧತಿ ಪ್ರಕಾರ ಹೇಳಿ ತಿಳ್ಕೊಳ್ಳಿ, ಅವ್ರೇನ ಕರೋ ಕೆಡ್ತಾರೇನ ಕರೋ. मैं बोला था हिंदू के टाइप हम बात करें तो हम नाश होते है क्या, अच्छा बुरा होता है. ಯಾಕಂದ್ರೆ ಅಲ್ಲಿ ಎಫೆಸ ಬರೋ ಪುಸ್ತಕ ಬನ್ನಿ. क्यों बोले तो एफएससी के पुस्तक में आएंगे, 4:29 वचन ओदी. 4 और 19 में पढ़ेंगे. तुम्हारे मुख के से कोई भेद शब्द नहीं, परंतु ऐसा वचन के निकाले जो अवसर के अनुकूल अन्याय के लिए अनुग्रह का कारण था, सुनने वाले के लिए भला हो. ಕನ್ನಡ ಓದಿ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. समझ रहे सब लोगों को. ನಮ್ಮ ಸಾಕ್ಷಿ ಹೇಳುವುದರಿಂದ ಇನ್ನೊಬ್ಬರು ಅಭಿವೃದ್ಧಿ ಆಗ್ಬೇಕು, ಏನಾಗಬೇಕು. हमारे गवाह साहब को वो बड़ा होना क्या बुरा होना. ಯಾಕೆ ಈ ಸಾಕ್ಷಿ ಹೇಳ್ಬೇಕಂದ್ರೆ, क्यों ये गवाही बात करना है. ಯಾಕಂದ್ರೆ ಇಲ್ಲಿ ಏನಂತಂದ್ರೆ ದೇವರ ಹೇಳ್ತದಲ್ಲಿ ಗಲಾತ್ಯ ಬರೆದ ಪುಸ್ತಕದಲ್ಲಿ, क्यों बोले तो परमेश्वर का वचन बात कर रहे गलातियों में,
ಎರಡನೇ ಅಧ್ಯಾಯಕ್ಕೆ ಬನ್ನಿ. दूसरा अध्याय 7ನೇ ವಚನ 8ನೇ ವಚನ ಓದಿ. 7 और 8 वचन पढ़ेंगे. 7 और 8 वचन पढ़ेंगे. इसके विपरीत जब उन्हें यहाँ देखा कि देर काट बोलता, हाँ, सुनकर मुझे उसी प्रकार सौंप गया जिस प्रकार खंतियों के लिए खतानीति के लिए प्रेरितों से किया, क्योंकि जिसे परमेश्वर ने खतानीति के बीच प्रेरित के लिए प्रेरित की सेवा में प्रभावशाली रीति काम किया, उन्होंने अकातिली के बीच में प्रेरितों की सेवा की, मुझे भी प्रभावशाली रीति काम किया. ಕನ್ನಡದಾಗ ಓದಿ. ಸುನ್ನತಿಯಾದವರಲ್ಲಿ ಅಪೊಸ್ತಲತ್ವವನ್ನು ನಡೆಸುವುದಕ್ಕೋಸ್ಕರ ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದನು. ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತು. सब लोगों को समझ रहे? ಎಲ್ಲರಿಗೂ ಅರ್ಥ ಆಯ್ತಲ್ಲೋ? सब लोगों को समझ रहा नहीं? ಇಲ್ಲಿ ಯಾರು ತಗೊಂಡ್ರೆ ಪೇತ್ರ ಸುನ್ನತಿ ಯಾರು ತಗೊಂಡ್ರೆ ಇಲ್ಲಿ ಹೊಡೆದಾನು. पेत्र कहाँ जा रहा है? सुन्नति होने पर उसमें जा रहे नहीं. ಬಾರ್ನಬ ಪೌಲ್ ಇಲ್ಲಿ ಹೊಡೆದಾರ ನೋಡಿ. बरनबा पौल कहाँ है देखो. ಮುಂದೆ ಓದಿ. ಹಾಗೆ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೌಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳಿದುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ನೀವು ಅನ್ಯ ಜನರ ಬಳಿಗೆ ಹೋಗಿರಿ. ಎಲ್ಲಿ ಅಂತಾರೋ ಬಾರ್ನಬ ಪೌಲು ಅನ್ಯ ಜನರ ಬಳಿಗೆ ಎಲ್ಲಿ? ಹೌದು. ಅಂದ್ರೆ ಅನ್ಯ ಜನರಂದ್ರೆ ಯಾರು? ಸುನ್ನತವ್ರಂದ್ರೆ ಯಾರು? ಸುನ್ನತವ್ರನ್ನ ಕರ್ಯಾಕ ಪೇತ್ರ ಹೋದ. ಸುನ್ನತವ್ರಂದ್ರೆ ಯಾರಂದ್ರೆ ಮುಸ್ಲಿಂ ಕರ್ಯಾಕ ಯಾರಾದ್ರು ಪೇತ್ರ ಹೋದ. ಹೌದು. सुन्नति बोले तो कौन? मुस्लिम के लोग गया. पेत्र ಕರ್ಯಾಕ ಯಾರು? ಬಾರ್ನಬಾಸ್ ಪೌಲ್ ಹೋದ್ರು. अन्य जन लोग बोलने के लिए बारनाबास और पौल गया. ಈಗ ನಾವು ಸಾಕ್ಷಿ ಹೆಂಗ್ ಹೇಳ್ಬೇಕಂದ್ರೆ ದೇವ್ರ ಬೈಬಲ್ ಹಿಡಿಬೇಕಾರೆ ಮೊದಲು ಬೇಕಾದ್ರೆ ಟ್ರಿನಿಟಿ ಹಿಡಿಬೇಕು, ಬೇಕಾದ್ರೆ ಒಂದೇ ನಾಮದಾಗ ಹಿಡಿಬೇಕು. बोले तो गवाह बात करने तो ट्रिनिटी पे रहना, नहीं तो एक नाम में रहना. ಯಾಕಂದ್ರೆ ಟ್ರಿನಿಟಿಯಲ್ಲಿ ಸುಬೋಧನೆ ಇದೆ. ಸುಬೋಧನೆಯಲ್ಲಿ ಇದ್ದಂತದ ಸತ್ಯದಲ್ಲಿ ಬಂದಾಗ ಅದನ್ನ ಮಾಡ್ಬೇಕು. ನಾನು ಟ್ರಿನಿಟಿಯಲ್ಲಿ ಇದ್ನಿ, ನಾ ವಿಶ್ವಾಸ ಅನ್ಕೊಂಡಿ, ನನ್ನ ಕುಟುಂಬ ಹಿಂಗಾತು, ನನ್ನ ಕುಟುಂಬ ಹಂಗಾತು, ನಾ ಇಲ್ಲಿ ಬಂದ ಮೂಲಕ ನನಗೆ ಈ ಸತ್ಯದಲ್ಲಿ ಏನಂತಂದ್ರೆ ಎಲ್ಲ ನನಗೆ ಗೊತ್ತಾಯ್ತು. ಈ ರೀತಿ ಹೇಳಿದ್ರೆ ಅದೇನಾಕೈತಿ, ಸಾಕ್ಷಿ ಆಕೈತಿ. क्यों बोले तो ट्रिनिटी में आया, मैं ट्रिनिटी में ऐसा हुआ था, लेकिन यीशु के नाम में मैं बैप्टिज्म लिया, मुझे अच्छा हुआ. ऐसे बात करे तो सब लोगों को मिलता है. ಮತ್ ನಾ ಹುಟ್ಟಿದಾಗ ಅದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳಿದ್ರೆ ಬೈಬಲ್ಕ್ ಆಧಾರ ಆಗೋದಿಲ್ಲ. क्यों बोले तो मैं पैदा होने के बाद वो हुआ, ये हुआ, वो हुआ, ऐसे तो बाइबल से आधार नहीं है. ಯಾಕಂದ್ರೆ ದೇವ್ರು ಹೇಳ್ತಾರಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ಅಪೊಸ್ತಲರ ಪುಸ್ತಕದಲ್ಲಿ, ಕಟ್ಟ ಕಡೆ ಹೋಗಿ ನೀನು ನನಗೆ ಸಾಕ್ಷಿಯಾಗಿರ್ಬೇಕಂದ್ರೆ ನೀನು ಸಾಕ್ಷಿ ನೋಡಿ ಇನ್ನೊಬ್ರು ಸಾಕ್ಷಿ ಆಗ್ಬೇಕಲ್ಲಿ. क्यों बोले तो परमेश्वर ने बात कर रहा है, आप गवाही के साथ बोले तो तुम गवाही बराबर बातें करना है, इसलिए लोग देखकर आपका गवाही सुनकर वो गवाही हो सकते हैं. ಯಾಕೆ ಸಾಕ್ಷಿ ಹೇಳ್ಬೇಕಂದ್ರೆ ಆಲ್ರೆಡಿ ಈ ಲೋಕದಲ್ಲಿ ಏನ್ ತುಂಬಿತ್ತಂದ್ರೆ ಅನ್ಯರು ಬಾಳ್ದಾರೆ, ಈ ಲೋಕದಲ್ಲಿ ಸುನ್ನತವ್ರು ಬಾಳ್ದಾರೆ. क्यों बोले तो ये लोग में अन्य जाति लोग है, लेकिन सुन्नति लोग भी है. ಅವ್ರನ್ನ ಕರಿಬೇಕಾದ್ರೆ ಅವ್ರು ಎಂತ ಸಾಕ್ಷಿ ಹೇಳ್ಬೇಕಂದ್ರೆ ದೇವರ ನಮ್ಮ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಹೇಳೋದಾದ್ರೆ ಅವ್ರಿಗೆ ಏನಾಕೈತಿ ಅಂದ್ರೆ ಒಂದು ಅಭಿವೃದ್ಧಿ ತಟ್ಟಕಿಸ್ನ ತಿರುಗಿ ಬರ್ತಾ ಇತ್ತು. बोले तो परमेश्वर के हुजूर में आए तो हमारा जीवन अच्छा हो लगाता, तब तर बाद में वो परमेश्वर के जान सकते हैं. ಯಾಕಂದ್ರೆ ಇವತ್ತು ನಾನು ಸಾಕ್ಷಿ ಹೇಳ್ಬೇಕಾದ್ರೆ ನನ್ನ ಜೀವಿತದಲ್ಲಿ ನನ್ನ ಒಬ್ಬನ ಬಗ್ಗೆ ಏನ್ ನಡೆದೈತೆ ಒಂದು ಘಟನೆ ಹೇಳ್ಬೇಕು ನಾನು.
क्यों बोले तो मेरे परमेश्वर का जीवन में, मेरे जीवन में क्या चला है वो गवाही उतना बात कर सकते हैं. ಯಾಕಂದ್ರೆ ದೇವ್ರು ನನ್ನ ಒಬ್ಬನೇ ಕರ್ಕೊಂಡು ನನ್ನ ಒಬ್ಬ ಬಂದನಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿಲ್ಲ, ಫ್ಯಾಮಿಲಿದೆಲ್ಲ ಹೇಳೋದು ಕೊಳೆಮಿಲ್ಲ, ನಂದಷ್ಟು ಮಾತ್ರ ಹೇಳ್ಬೇಕು. क्यों बोले तो परमेश्वर ने मुझे बोला है सब रिश्ता बात करना नहीं चाहिए. ಅರ್ಥ ಆಯ್ತು ಸಾಕ್ಷಿಯವರಿಗೆ? सब लोगों को मालूम हो रहा है क्या नहीं है गवाही बात करने के लिए. ಪ್ರಾರ್ಥನೆ ಬರೋರಿಗೂ ಅರ್ಥ ಆಯ್ತು? प्रार्थना आने के लिए सब लोगों को मालूम हो रहा है. ನಾಳೆ ಕೆಲಸ ಮಾಡ್ತೀರಿ? सुबह से ये काम करते हैं. ನಾವು ಸ್ವಲ್ಪ ಕೆಲಸ ಕಡೆ ಹೋಗೋಣ, ಎಲ್ಲ ಅರ್ಥ ಆಯ್ತು ಅನ್ನೋದು? सब लोगों को समझ रहे हैं. हम परमेश्वर के वचन के पास जाएंगे. ನೀನ್ ಎದ್ರ ಕೊಟ್ಟಾಗ ನೋಡ್ರಿ, ಕೃಪೆ ಕೊಟ್ಟಾಗ ನೋಡ್ರಿ. कल कैसे कृपा के लिए देखा है. ಕೃಪೆ ಬೇಕು ಬೇಡ? कृपा चाहिए क्या नहीं है? ಯಾಕಂದ್ರೆ ಎಲ್ಲಿ ಸತ್ಯ ಇರ್ತದಲ್ಲ ಅಲ್ಲಿ ಕೃಪೆ ಸಿಗ್ತದ. कहाँ बोले तो कहाँ सच्चा है उधर कृपा मिलेगा. ಕೃಪೆಯಲ್ಲೂ ಏನು ಮಾಡಕ್ ಆಗುದಿಲ್ಲ. कृपा नहीं तो कोई कर सकता नहीं. ಕೀರ್ತನೆ 108 4ನೇ ವಚನ ಓದಿ. स्तोत्र साहित्य में भजन संगीत 108 4 पद में पढ़ेंगे. क्योंकि आपकी करुणा प्रेम आकाश से भी महान है, आपकी सच्चाई अनंतिक तक पहुंचते हैं. ಓದಿ ಕನ್ನಡದಲ್ಲಿ. ಯಾಕೆಂದರೆ ನಿನ್ನ ಕೃಪೆಯು ಆಕಾಶಕ್ಕಿಂತ ದೊಡ್ಡದಾಗಿದೆ, ಹಾ ನಿನ್ನ ಸತ್ಯವು ಮುಗಿಲನ್ನು ನಿಲುಕುತ್ತದೆ. ಕೆಲವು सब लोगों को समझ रहा है. ಕೃಪೆ ಅಂತದೈತಿ, ಆಕಾಶದಾಗಿಂತ ದೊಡ್ಡದ್ದು. ಅದು ಎಲ್ಲಿ ನಿಲುಕ್ತೈತಿ? ಆಕಾಶದಲ್ಲಿ ಯಾರ್ದಾರು ದೇವ್ರದಾರ ಯಾರ್ದಾರು? तो बोले तो कृपा का है, आकाश में प्रेम है, लेकिन आकाश किधर है? ऊपर है क्या नीचे है? ಯಾಕಂದ್ರೆ ಕೃಪೆ ಇದ್ದಾಗ ದೇವರಿಗೆ ನಮ್ಗೆ ಕನೆಕ್ಟ್ ಆಗ್ತದ. क्यों बोले तो कृपा हमारे साथ रहे तो परमेश्वर हमारे साथ रहता है. ಯಾಕಂದ್ರೆ ಅಲ್ಲಿ 102ನೇ ಕೀರ್ತನೆ 13ನೇ ವಚನ ಓದಿ. स्तोत्र साहित्य भजन संगीत 102 में 13 वचन पढ़ेंगे. आप उठेंगे और जूने पर महानोहरती करेंगे, क्योंकि यह सुअवसर के ही आप उस पर अपनी कृपा दृष्टि की प्रकाशित करे, वहाँ ठहराए और अवसर ना गया. ಕನ್ನಡದಾಗ ಓದಿ. कन्नड़ में पढ़िए. ನೀ ಸಿಯನನ್ನು ಕರುಣಿಸುವಿ, ಹಾ ಇದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ಹಾ ನಿಯಮಿತ ಕಾಲವು ಬಂದದೆ. ಎಲ್ಲರಿಗೂ ಕೃಪೆ ಎಲ್ಲಿ ತೋರ್ಸಂತೆ? ಚಿಯೋನಿಗೆ. ಹೌದು. कृपा का कहाँ चल रहा है? चियोन में. ಅಂದ್ರೆ ಚಿಯೋನ್ ಅಂದ್ರೆ ಎಲ್ಲಿದೆ? चियोन बोले तो कहाँ है?